ಆತ್ಮನಿರ್ಭರ ಭಾರತದ ಕಲ್ಪನೆ ಆವಾಗಲೇ ಛತ್ರಪತಿ ಶಿವಾಜಿ ಮಹಾರಾಜರಿಗಿತ್ತ. ಸಹ್ಯಾದ್ರಿಯ ಸಿಂಹ ಈ ಸರಣಿಗೆ ತಮಗೆಲ್ಲ ಹಾರ್ದಿಕ ಸ್ವಾಗತ. ಆತ್ಮನಿರ್ಭರ ಅನ್ನುವುದು ಕಲ್ಪನೆ ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಆಗಿನ ಕಾಲದಲ್ಲಿಯೇ ಇದ್ದಂತಹದ್ದು. ಆಗಿನ ಕಾಲದಲ್ಲಿ ಈ ಸಮುದ್ರದ ಮೇಲೆ ಸಂಪೂರ್ಣವಾದಂಥ ಹಿಡಿತ ಹೆಚ್ಚು ಕಡಿಮೆ ಪೋರ್ಚುಗೀಸರೇ ಜಾಸ್ತಿ ಇತ್ತು. ಹಡಗುಗಳನ್ನು ತಯಾರು ಮಾಡುವ ಆ ಎಲ್ಲ ಟೆಕ್ನಿಕಲ್ ನಾಲೆಜ್ ಅವರ ಹತ್ರನೇ ಇದ್ದಂಥದ್ದು. ಆಗಿನ ಕಾಲದಲ್ಲಿ ಈ ತೋಪುಗಳು ಮಾಡೋದಾಗಲಿ, ಮದ್ದುಗಳನ್ನು ಪೂರೈಸುವುದು ಮತ್ತು ಈ ಹಡಗುಗಳು ನಿರ್ಮಾಣ ಮಾಡೋದು, ಇದೆಲ್ಲ ಪೋರ್ಚುಗೀಸರು, ಬ್ರಿಟಿಷರು, ಡಚ್ಚರು ಇವರೇ ಎಲ್ಲ ಅದನ್ನು ಮಾಡ್ತಾ ಇದ್ದಂಥದ್ದು. ಛತ್ರಪತಿ ಶಿವಾಜಿ ಮಹಾರಾಜರು ನೌಕಾದಳವನ್ನು ಸ್ಥಾಪನೆ ಮಾಡಿದ ಮೇಲೆ ಹಡಗುಗಳನ್ನು ನಿರ್ಮಾಣ ಮಾಡಲಿಕ್ಕೋಸ್ಕರ ಪೋರ್ಚುಗೀಸರ ಹತ್ರ ಈ ಟೆಕ್ನಿಕಲ್ ನಾಲೆಜ್ ಅಡ್ವೈಸ್ಗೋಸ್ಕರ ಕೇಳ್ತಾರೆ. ಪೋರ್ಚುಗೀಸರು ನಿರಾಕರಿಸ್ತಾರೆ. ಆಗ ಛತ್ರಪತಿ ಶಿವಾಜಿ ಮಹಾರಾಜರು ಯೋಚನೆ ಮಾಡ್ತಾರೆ, ಹೌದು ಇವರು ನಮಗೆ ಯಾಕೆ ಟೆಕ್ನಿಕಲ್ ಎಲ್ಲ ನೀಡ್ತಾ ಇಲ್ಲ ಅಂತಂದರೆ, ನಾಳೆ ಇವರನ್ನು ನಾವು ನಂಬಿದರೆ ನಾಳೆ ಇವರು ನಮ್ಮ ಮೇಲೆ ಯಾವಾಗಲೂ ಕೂಡ ದಾಳಿ ಮಾಡ್ಬೋದು. ಅದಕ್ಕೋಸ್ಕರ ನಾವು ಆತ್ಮನಿರ್ಭರ ಆಗಬೇಕು ಅನ್ನೋ ಒಂದು ಕಲ್ಪನೆಯನ್ನು ಇಟ್ಟುಕೊಂಡು ತಮ್ಮ ಜನರಿಗೆ ಹೇಳಿ ಅವರು ತಾವೇ ಇದನ್ನು ಹಡಗುಗಳನ್ನು ತಯಾರು ಮಾಡೋದನ್ನು ಪ್ರಾರಂಭಿಸ್ತಾರೆ. ಸುಮಾರು 20 ಹಡಗುಗಳನ್ನು ನಿರ್ಮಾಣ ಮಾಡಲಾಗ್ತದೆ. ನಮ್ಮ ಈ ಮುಂಬೈ ಹತ್ತಿರುವ ಅಲ್ಲಿರುವಂಥ ಕಲ್ಯಾಣದಲ್ಲಿ ಶಸ್ತ್ರಾಗಾರ ಆಗ್ತದೆ. ವಿಜಯದುರ್ಗದಲ್ಲಿ ಈ ನಮ್ಮ ರತ್ನಗಿರಿಯಲ್ಲಿ ಅಂತಿರುವಂಥ ವಿಜಯದುರ್ಗದಲ್ಲಿ ಈ ಹಡಗುಗಳನ್ನು ನಿರ್ಮಾಣ ಮಾಡುವಂತಹ ಫ್ಯಾಕ್ಟ್ರಿಯನ್ನು ಕೂಡ ಪ್ರಾರಂಭ ಮಾಡ್ತಾರೆ. ಇಂತಹ ವಿಶೇಷ ದೂರದೃಷ್ಟಿಯನ್ನು ಇಟ್ಟುಕೊಂಡು ಆತ್ಮನಿರ್ಭರ ಕಲ್ಪನೆಯನ್ನು ಕೊಟ್ಟಂತಹ ಮಹಾರಾಜರಂದರೆ ಅದು ಛತ್ರಪತಿ ಶಿವಾಜಿ ಮಹಾರಾಜರು. ಅವರ ಜೀವನ ಚರಿತ್ರೆ ಆಧಾರಿತ ಇನ್ನೊಂದು ರೋಚಕ ವಿಷಯದೊಂದಿಗೆ ಮತ್ತೆ ನಾಳೆ ಬರ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.